ತಂದೆ ಕಾಲವಾದ ನಂತರ ನಾನು ಮಹಾಭಾರತ ಎಲ್ಲ ಓದಿದ್ದು ನಿಮಗೆ ಗೊತ್ತು. ನಾನು ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ವರ್ಷ ಎಲ್ಲೋ ಮಹಾಭಾರತದ ಭೀಷ್ಮರ ಶರಶಯ್ಯಯ ಅನುಭವಗಳನ್ನು ಕೇಳುವ ಭಾಗ ಶಾಂತಿ ಪರ್ವದ ನಂತರದಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತಿವೆ. ಅಲ್ಲಿ ವೇದವ್ಯಾಸರು ತನ್ನ ಮಗ ಶುಕಮುನಿಯನ್ನು ಯಾಕೆ ತಾನು ಜನಕ ಮಹಾರಾಜನ ಹತ್ರ ಕಳಿಸಿದೆ ಅನ್ನೋದೇ ಒಂದು ವಿವರಣೆ ಕೊಡ್ತಾರೆ. ಯಾಕೆ ಕಳಿಸಿದೆ ಅಂದರೆ ವೇದವ್ಯಾಸರು ಹೇಳ್ತಾರೆ, ನಾನೇ ಒಂದು ವೇಳೆ ಪಾಠ ಮಾಡಿ ಬೆಳೆಸಿದರೆ ಲೋಕ ಹೇಳ್ತಿತ್ತು ಪಂಡಿತನ ಮಗ ಪಂಡಿತನಾಗದೆ ಇನ್ನೇನಾಗ್ತಾನೆ, ಹಾಗೊಂದು ಅಸಡ್ಡೆಗೆ ನನ್ನ ಮಗ ಒಳಗಾಗಬಾರದು ಅನ್ನೋದು ನನ್ನ ಒಳಗಿದ್ದಂಥ ಸೂಕ್ಷ್ಮ ಎಚ್ಚರ. ಒಂದನೇದು. ಎರಡನೇದು ಅವ್ರು ಹೇಳೋದು, ನಾನು ಎಷ್ಟೊಂದರೂ ನಿವೃತ್ತಿ ಮಾರ್ಗದವ, ಸಂಸಾರ ಮಾರ್ಗದಲ್ಲಿದ್ದು ನಡೆದವನಲ್ಲ, ಲೋಕದ ವ್ಯವಹಾರಗಳ ಜೊತೆಗೇ ಇದ್ದು ನಡೆದ ಜನಕ ಮಹಾರಾಜ ನನಗೆ ಪ್ರವೃತ್ತಿ ಮತ್ತು ನಿವೃತ್ತಿ ಮಾರ್ಗ ಎರಡನ್ನೂ ಚೆನ್ನಾಗಿ ಕಲಿಸಬಲ್ಲ ಅಂತ ಖಚಿತವಿತ್ತು. ಅದಕ್ಕೆ ಶುಕಮುನಿಗಳನ್ನು ಅಲ್ಲಿಟ್ಟೆ. ನನಗೆ ಪಕ್ಕನೆ ನಮ್ಮ ಅಪ್ಪ ಎಷ್ಟು ಪ್ಲ್ಯಾಂಡ್. ನನ್ನ ಮಗಳು ನಾನೇ ಬೆಳೆಸಿದರೆ ಏನು ಗೋವಿಂದಾಚಾರ್ಯ ಪಾಠ ಮಾಡಿದ್ದಾರೆ ಅವಳು ಹೇಳ್ತಾಳೆ ಅಂತ ಅಸಡ್ಡೆಗೆ ಒಳಗಾಗ್ಬೋದು. ನಾನು ಎಷ್ಟು ಮಾಡಿದರೂ ನನ್ನದೊಂದು ಸಂಸಾರಿ ಲೋಕದ ಒಳಗಿನ ಯಾವುದೋ ಭಾಗ, ಇವಳು ಅದರ ಆಚೆಗಿನ ಇನ್ನೊಂದು ಮುಖ, ಪೂರ್ತಿಯಾಗಿ ಸಂಸಾರ ಬಿಟ್ಟು ನಿವೃತ್ತಿ ಮಾರ್ಗದಲ್ಲಿರುವ ಸತ್ಯಕಾಮರು. ಅವರು ಏಕಕಾಲಕ್ಕೆ ಪ್ರವೃತ್ತಿ ನಿವೃತ್ತಿ ಎರಡನ್ನೂ ನಿಭಾಯಿಸಿದವರು. ಅವರ ಹತ್ರ ಕಲಿಯಲಿ ಅಂತ ಬಿಟ್ಟರ ಇಷ್ಟೆಲ್ಲ ಕಣ್ಣುಗಳು ದೊಡ್ಡವರಿಗೆ ಇರುತ್ತೆ ಅಂತ ಈಗ ಅರ್ಥ ಆಗೋದು. ನಾನು ಅಷ್ಟು ದೊಡ್ಡ ಶುಕಮುನಿಗೆ ಹೋಲಿಸ್ಕೊತೀನಿ ಅಂತ ಅಂದ್ಕೋಬೇಡಿ. ನಾನು ಅಲ್ಲಿರುವ ಎಲ್ಲೋ ಕೆಲವು ಎಳೆಗಳನ್ನು ನಮಗೂ ಹೀಗೂ ಈ ಲೋಕದಲ್ಲಿ ಓಡಾಡಬಹುದು ಕೆಲವರು ಅಂತ ಆ ದೃಷ್ಟಿಯಿಂದ ಹೇಳಿದ್ದು. ಅಂಥ ದೊಡ್ಡ ಕಣ್ಣು ನಮ್ಮ ತಂದೆಗಿತ್ತು ಅಂತ ನನಗೆ ಖಚಿತ ಆಗೋದು ಎಲ್ಲಿ ಅಂದರೆ, ನನ್ನ ತಂದೆ ಮಗಳು ಅಂತ ಒಂದು ಪತ್ರ ಸಂಕಲನ ಇದೆ, ನಾನು ನನ್ನ ಗುರುಗಳಿಗೆ ಬರೆದ ಪತ್ರ ಸಂಕಲನ. ಅಲ್ಲಿ ನನ್ನ ಅಪ್ಪ ಒಂದು ಮುನ್ನುಡಿಯಲು 4 ವಾಕ್ಯ ನನ್ನ ಬಗ್ಗೆ ಬರೀತಾರೆ. ತುಂಬ ಚಿಕ್ಕವಳಿರುವಾಗಲೇ ನಾನು ವೀಣಾಳನ್ನು ನೋಡಿದ್ದೆ. ನನಗೆ ಅವಳನ್ನು ನೋಡುವಾಗ ಗೊತ್ತಿತ್ತು ಇವಳು ಎಲ್ಲರ ಹಾಗೆ ಆಗುವುದಿಲ್ಲ, ಮತ್ತು ಅವಳಲ್ಲಿ ಪ್ರಾಮಾಣಿಕತೆ ಸತ್ಯ ನಿರಂತರವಾಗಿದ್ದದ್ದನ್ನು ಗಮನಿಸಿ ನಾನು ಸ್ವತಂತ್ರವಾಗಿ ಅವಳು ಬೆಳೆಯಲಿ ಎಂದು ಬಿಟ್ಟೆ. ಹಾಗಾದರೆ ಇದೆಲ್ಲ ಅವರಿಗೆ ಆಗಲೇ ಗೊತ್ತಿತ್ತಲ್ವ ಚಿಕ್ಕವಳಿರುವಾಗಿಂದ. ಯಾಕಂದರೆ ಚಿಕ್ಕವಳಿರುವಾಗ ನನ್ನನ್ನು ಅವರು ನೋಡಿಕೊಂಡ ಬಗೆಯಲ್ಲ. ಅದೇ ಹೇಳಿದ್ದು ನಾನು, ಬರೀ ಪುಸ್ತಕದ ಪಂಡಿತರಾಗಿದ್ದರೆ ಖಂಡಿತ ಬಿಡ್ತಿರ್ಲಿಲ್ಲ. ಆದರೆ ಅದು ಜ್ಞಾನದ, ಖಂಡಿತ ಅವರಿಗೆ ಜ್ಞಾನದ ಕಣ್ಣು ಇತ್ತು ಒಂದು. ನನಗೆ ಮತ್ತು ಅವರಿಗೆ ಕೇವಲ ಅಪ್ಪ ಮಗಳ ಸಂಬಂಧ ಇರಲಿಲ್ಲ ಅನ್ನೋದು ಎರಡನೇದು. ಆ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದು, ಅಪ್ಪ ಮಗಳಲ್ಲ ಇದು ಮಾಡ್ತಾ ಇರೋದು. ಅಪ್ಪನಿಗೆ ಮಗಳು ಮಾಡೋದು ಅನ್ನುವ ಪಿತೃಋಣದ ಭಾಗ ಒಂದಾಗಿ ಅದು ನಡೀತಿರ್ಬೋದು. ಅದರ ಆಚೆಗೆ ನಾನು ನಿನ್ನೆ ದಿನ ಕೂಡ ಅವರನ್ನು ತುಂಬ ಬೇಕಾದ ಒಬ್ಬರು ಶಿಷ್ಯರು ನನಗೆ ಫೋನ್ ಮಾಡಿದರು. ಏನು ಆಚಾರ ಇರುವಾಗ ಆಗಬೇಕಿತ್ತು ಅನ್ನಿಸುವ ಹಾಗಿದೆ ಎಲ್ಲರೂ ಆಡುವ ಮಾತುಗಳು ಅಂತ. ನಾನು ಹೇಳಿದೆ, ಇದು ಬಹುಶಃ ಆಚಾರ್ಯರು ಇರುವಾಗ ಸಲ್ಲಬೇಕಾದ ಗೌರವ ಸಾಕಾಗಲಿಲ್ಲ, ಅವರಿಗೆ ಇನ್ನಷ್ಟು ಗೌರವ ಸಲ್ಲಬೇಕು ಅಂತ ಭಗವದಿಚ್ಛೆ ಕಾಣ್ತಿದೆ ಅವರು ಮಾಡಿದ ಕೆಲಸಕ್ಕೆ. ಅದನ್ನು ಈ ಮೂಲಕ ಮಾಡಿಸ್ತಿರ್ಬೋದು, ನನಗೆ ಗೊತ್ತಿಲ್ಲ ಅಂತ. ಹಾಗೆ ಕಾಣಿಸುತ್ತೆ. ನಾವು ನೋಡಿದ ಒಟ್ಟು 30 ಕಾರ್ಯಕ್ರಮವನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿ ಕಾಲವಾಗಿ 5 ವರ್ಷಗಳ ಮೇಲೆ ಈಗಲೂ ಆ ಪರಿಣಾಮ ಹೋದವರೆಲ್ಲ ನಾವು ಎಲ್ಲಿ ಹೋಗ್ತೇವೋ ಅಲ್ಲಿ ಎಲ್ಲ ಪ್ರೇಕ್ಷಕರು ಬಂದು ಕಣ್ಣೀರು ಹಾಕ್ಕೊಂಡೇ ಅವರನ್ನು ನೆನೀತಾರೆ. ಅವರನ್ನೇ ನೆನೆದೇ ನಾವು ವಾಕಿಂಗ್ ಮಾಡೋದು, ಅವರು ಎದ್ದ ಕೂಡಲೇ ನಾವು ಅವರನ್ನು ಮಾತುಗಳನ್ನೇ ಕೇಳೋದು, ನಾವು ಮಲಗುವಾಗ ಅವರ ಮಾತಿನ ಜೊತೆಗೆ ಮಲಗೋದು. ಈ ಥರ ಒಂದು ವಿಶೇಷ ವಲಯದ ಪರಿಣಾಮ ಈಗಲೂ ಮಾಡ್ತಿದ್ದಾರೆ. ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.